ಹಾಯ್ ಹಲೋ ನಮಸ್ಕಾರ, ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಕೋಡಿ ಬೀಚ್ಗೆ ಎಂಟ್ರಿ ಆಗ್ತಿದಂಗೆ ಐ ಲವ್ ಕೋಡಿ ಅಂತ ಇತ್ತು. ಐ ಲವ್ ಕೋಡಿಯಿಂದ ಮುಂದೆ ಹಾಗೆ ನಡ್ಕೊಂಡು ಹೋಗ್ತಾ ಸೀವಾಕ್ ಇತ್ತು. ಸೀವಾಕಲ್ಲಿ ಹೋಗ್ತಾ ಅಲ್ಲೊಂದು ಒಳ್ಳೆ ಪೀಕಾಕ್ಸ್ ಗಳೆಲ್ಲ ಇದ್ವು. ಪೀಕಾಕ್ಸ್ ನಾವು ಸ್ಪಾಟ್ ಮಾಡಿದ್ವಿ. ನೆಕ್ಸ್ಟ್ ಏನು ಅಂದ್ರೆ, ನಾವು ಹೋಗ್ಬೇಕಾರೇನೆ ಕ್ಲೈಮೇಟ್ ಸರಿ ಇರ್ಲಿಲ್ಲ. ಕ್ಲೈಮೇಟ್ ಸರಿ ಇಲ್ದಿರೋ ಕಾರಣಕ್ಕಾಗಿ ಫುಲ್ಲು ಮಳೆ ಇತ್ತು. ಮತ್ತೆ ಅದಲ್ಲದೆ ಕಾವು ಕೂಡ ಹಂಗೆ ಇತ್ತು. ವಿಚಿತ್ರ ಒಂಥರ ಕ್ಲೈಮೇಟ್ ಅಂತ ನಮ್ಗೆ ಅನಿಸ್ತಿತ್ತು. ಯಾಕೆಂದ್ರೆ ನಾವು ಮೈಸೂರಲ್ಲಿ ಈ ತರ ಎಲ್ಲ ಫೀಲ್ ಮಾಡಿರ್ಲಿಲ್ಲ. ನಾವು ನಮ್ಮ ಫ್ರೆಂಡ್ಸ್ ಹೋಗಿದ್ದು ಎಷ್ಟು ಜನ ಇದ್ವು, ಇಷ್ಟೇ ಜನ ಇದ್ದಿದ್ದು. ಅಲ್ಲಿ ಯಾರು ಪಬ್ಲಿಕ್ ಬಂದಿರ್ಲಿಲ್ಲ. ಸುಮ್ನೆ ನಡ್ಕೊಂಡೋದ್ವಿ. ಹೆಚ್ಚು ಕಡಿಮೆ ಒಂದ್ 2-3 ಕಿಲೋಮೀಟರ್ ನಡೆದ್ವಿ ಅಂತಾನೆ ಅನ್ಕೋಬಹುದು. ಅಲ್ಲಿಂದ ತಿರ್ಗಾ ರಿಟರ್ನ್ ಬರ್ಬೇಕಿತ್ತು. ಸೀವಾಕಿಂದ ರಿಟರ್ನ್ ಬರೋ ಬದಲು ಅಲ್ಲೇ ಒಂದು ಜಾಗ ಇತ್ತು, ಫುಲ್ಲು ಕಲ್ಗಳೆಲ್ಲ ಏನ್ ಹಾಕಿದ್ರು, ಅಲ್ಲಿಂದನೇ ಇಳಿದು ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡಿದ್ವಿ. ಏನ್ ಪ್ಲಾನ್ ಮಾಡಿದ್ವಿ, ಅದೇ ಒಂಥರ ಸ್ಪಾಟ್ ಇದು. ಈ ಸ್ಪಾಟ್ ಇಂದಾನೆ ಈಗ ಇಳಿದು ಹೋಗ್ಬೇಕು ಕೆಳಗಡೆಗೆ ಅಂತ ಅನ್ಕೊಂಡು ಇಲ್ಲಿಂದ ಒಂದ್ ಕಡೆಯಿಂದ ನೋಡ್ಕೊಂಡು ಜಾಗನ ಬಂದ್ವಿ. ನಾವು ಇಳಿಯವ ಅಂತ ನೋಡಿದ್ರೆ ಏನು ಒಂದೊಂದ್ ಕಲ್ಮಧ್ಯದಲ್ಲಿ ಏನೋ ಬಿದ್ದೋದ್ರೆ ಸಿಗಾಕೋಗ್ಬಿಡ್ತೀವಿ ಅನ್ನೋ ತರ ಫೀಲ್ ಆಗ್ತಿತ್ತು, ಭಯ ಆಗ್ತಿತ್ತು. ಹೆಂಗೋ ಹಂಗೆ ದಬಾಯಿಸ್ಕೊಂಡು ಎಲ್ಲಾರು ಇದ್ದವರೆಲ್ಲ ನೀಟಾಗೆ ಇಳ್ಕೊಂಡು ಬಂದ್ವಿ. ನಾವು ಕುಂದಾಪುರಕ್ಕೆ ಬಂದಿದ್ದು ಒನ್ ಆಫ್ ಮೈ ಫ್ರೆಂಡ್ದು ಮದ್ವೆ ಇತ್ತು. ಅವ್ರ ಮದ್ವೆಗೋಸ್ಕರ ನಾವು ಬಂದಿದ್ದಂಥದ್ದು. ಹಾಗೆ ಅಲ್ಲಿಂದ ಜಸ್ಟ್ ಒಂದ್ 5 ಕಿಲೋಮೀಟರ್ಸ್ ದೂರದಲ್ಲೇ ಇದ್ದಿದ್ದು ಕೋಡಿ ಬೀಚು. ಹಂಗೆ ಒಂದು ವಿಸಿಟ್ ಹಾಕೋಣ ಅನ್ಬಿಟ್ಟು ಬಂದಿದ್ದು. ಬಟ್ ಬೀಚ್ ಏನೋ ಚೆನ್ನಾಗಿತ್ತು, ಬಟ್ ಯಾರು ಜನ ಅಂತೂ ಇರ್ಲಿಲ್ಲ. ನಾವ್ ಎಷ್ಟ್ ಜನ ಇದ್ವಿ, ಇಷ್ಟೇ ಜನನೇ ಬೀಚಲ್ಲಿ ಇರೋದು ಅನ್ನೋ ತರ ಫೀಲ್ ಆಗ್ತಿತ್ತು. ಬಟ್ ಓಕೆ, ಚೆನ್ನಾಗಿತ್ತು. ಮಳೆ ಇತ್ತು, ಇದ್ರಿಂದ ಆಚೆ ಯಾರನ್ನು ಆಟ ಆಡಕ್ ಬರ್ತಾ ಇರ್ಲಿಲ್ಲ ಅಥವಾ ಬಿಟ್ಟಿರ್ಲಿಲ್ಲ. ನಾವು ಒಂದ್ ಸ್ವಲ್ಪ ಜನ ಈ ಕಡೆ ಸೈಡಲ್ಲಿ ಬಂದು ಹಂಗೆ ಆಟ ಆಡ್ಕೊಂಡು ನೀರಲ್ಲಿ. ಹಾಗೆ ಒಂದ್ ಸ್ಪೆಷಲ್ ಏನು ಅಂದ್ರೆ, ಇಲ್ಲಿಗೆ ಹುಡುಗರೆಲ್ಲ ಬಂತು ಅಂದ್ರೆ ತುಂಬಾನೇ ಒಳ್ಳೆ ಎಂಜಾಯ್ ಮಾಡ್ಬೋದು. ಏನಂದ್ರೆ ಇಲ್ಲಿ ಬೀಚಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಹಾಗೆ ಅಲ್ಲಿ ಹೋಗ್ತಾ ಅಲ್ಲಿ ಒಂದು ಕಳ್ಳುದು ಸ್ಪಾಟ್ ಇದೆ. ಅಲ್ಲೋಗಿ ನೀವು ಆರಾಮಾಗೆ ಕಳ್ಳು ಅಂತ ಮಾರ್ತಾರೆ, ಅದನ್ನ ಕುಡಿಬೋದು. ಏನಿದು ಕಳ್ಳು ಅಂದ್ರೆ, ನಮ್ಮ ಮೈಸೂರು ಕಡೆ ಸೇಂದಿ ಅಂತ ಹೇಳ್ತಾರೆ. ಸೇಂದಿ ಅಂತಾರೆ, ಕೆಲವು ಕಡೆ ನೀರ ಅಂತ ಕರೀತಾರೆ. ಇದು ಒಂದು ಈಚ್ಲು ಮರದಿಂದಾನು ತೆಗಿತಾರೆ, ತೆಂಗಿನ ಮರದಿಂದಾನು ಕೂಡ ತೆಗಿತಾರೆ. ಅದನ್ನ ಕುಡಿದು ಹಾಗೆ ಎಂಜಾಯ್ ಮಾಡಿ, ನಾನ್ ವೆಜ್ ಐಟಮ್ಸ್ ಗಳಿದಾವೆ, ತಿಂದು ಕುಡಿದು ಹೋಗ್ಬೋದು ಅಂತಾನೆ ಹೇಳ್ಬೋದು. ನಾವಂತೂ ಸದ್ಯಕ್ಕೆ ಎಂಟ್ರಿ ಆದ್ವಿ. ಕೆಳಗಿಳಿದು ಹೋಗ್ತಿದಂಗೆನೆ ಬೀಚ್ ವ್ಯೂ ತುಂಬಾನೇ ಸಖತ್ತಾಗಿ ಕಾಣಿಸ್ತಾ ಇತ್ತು. ಬೀಚ್ ಅಲೆಗಳ ರಭಸ ಜಾಸ್ತಿನೇ ಇದೆ ಅಂತ ಹೇಳಿ ಯಾರ್ಯಾರು ಮೀನ್ ಹಿಡಿಯಕ್ ಹೋಗಿದ್ರು ಅವ್ರನ್ನೆಲ್ಲ ವಾಪಸ್ ಕರೆಸ್ತಾ ಇದ್ರು. ನೀವು ನೋಡ್ಬೋದು ಅಲ್ಲೇ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಬೋಟ್ಗಳೆಲ್ಲ ರಿಟರ್ನ್ ಬರ್ತಾ ಇತ್ತು. ಹಾಗೆ ರಿಟರ್ನ್ ಬಂದ್ವು ಒಂದಷ್ಟು ಬೋಟ್ಗಳು. ನಾವು ಅಲ್ಲೇ ಬೋಟ್ಗಳನ್ನೆಲ್ಲ ನೋಡಿದ್ವಿ. ಓಕೆ, ಏನೋ ಸೀವಾಕ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಬಟ್ ನಡ್ಕೊಂಡು ಹೋಗ್ಬೇಕು, ತುಂಬಾನೇ ಹೋಗ್ತಾ ಬೇಜಾರಾಗ್ಬಿಡುತ್ತೆ. ಬಟ್ ಪ್ರಶಾಂತವಾಗಿದೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಕ್ಲೈಮೇಟ್ ಅಂತೂ ನಮ್ಗಂತೂ ಅಡ್ಜಸ್ಟ್ ಆಯ್ತಾ ಇರ್ಲಿಲ್ಲ. ಇನ್ನೇನ್ ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ. ಯಾಕೆಂದ್ರೆ ಏನ್ ಫೀಲ್ ಅಂತ ಅಂದ್ರೆ, ತುಂಬಾ ಶೆಕೆ ಅಂದ್ರೆ ಶೆಕೆ ಆಗ್ತಾ ಇರತ್ತೆ. ಮಳೆ ನೋಡಿದ್ರೆ ಮಳೆನೂ ಹಂಗೆ ಬೀಳ್ತಾ ಇರತ್ತೆ. ಆದ್ರೆ ಆ ಶೆಕೆಗೆ ಮಳೆ ಎಷ್ಟೇ ಬೀಳ್ತಿದ್ರು ನಾವು ಮಳೆಲೂ ಕೂಡ ಬೆವರ್ತಾ ಇರ್ತೀವಿ. ಒಂಥರ ಆ ತರ ಫೀಲ್ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು. ಬಟ್ ಹೆಂಗೋ ಚೆನ್ನಾಗಿತ್ತು. ಬಟ್ ನೀರಂತೂ ಈ ಕಲರ್ ಇಲ್ಲ. ನಾನು ಎಡಿಟಿಂಗ್ ಅಲ್ಲಿ ಈ ಕಲರ್ ಮಾಡಿರೋದು. ಬಟ್ ತುಂಬಾ ಅಂದ್ರೆ ತುಂಬಾನೇ ಕಪ್ಪೆ ಚಿಪ್ಗಳಂತೂ ಸೈಡಲ್ಲಿ ಫುಲ್ ಬಿದ್ದಿದ್ವು. ಎಲ್ಲ ಕಪ್ಪೆ ಚಿಪ್ಪಲ್ಲೆಲ್ಲ ಸುಮ್ನೆ ಹಾಗೆ ಕಪ್ಪೆ ಚಿಪ್ಗಳು ಶಂಖಗಳನ್ನೆಲ್ಲ ಜೋಡಿಸಿ ಸುಮ್ನೆ ಒಂದಷ್ಟು ಶಾರ್ಟ್ಸ್ ಗಳನ್ನ ತಕೊಂಡ್ವಿ. ಒಂಥರ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಹೋಗಿದ್ದು ಇಷ್ಟೇ ಜನ ಆದ್ರೂ ಖುಷಿಯಾಗಿ ಹೋಗಿದ್ ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು. ನೀವು ಯಾರ ಫ್ರೆಂಡ್ಸ್ಗಳು ಹೋಗ್ತೀನಿ ಅಂತ ಅಂದ್ರೆ, ಇದೇ ಒಂದೇ ಸ್ಪಾಟ್ಗೆ ಹೋಗ್ತೀನಿ ಅಂತ ಅಂದ್ರೆ ವೇಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಈ ಸ್ಪಾಟ್ಗೆ ಬೇರೆ ಸ್ಪಾಟ್ಗೆ ಹೋಗ್ಬೇಕಾದ್ರೆ ಇದನ್ನ ಜಸ್ಟ್ ಆಡ್ ಆನ್ ಮಾಡ್ಕೊಂಡು ಇಲ್ಲೊಂದು ಸೀ ವಾಕ್ ನ ಓಡಾಡ್ಕೊಂಡು ಹಂಗೆ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಇನ್ನಾರ ನಮ್ಮ ಚಾನಲ್ ನೋಡ್ತಾರೋ ಲೈಕ್ ಮಾಡಿಲ್ಲ, ಲೈಕ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇನ್ನಷ್ಟು ಒಳ್ಳೆ ಕಂಟೆಂಟ್ಸ್ ಮುಖಾಂತರ ಬರ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಸೈನಿಂಗ್ ಆಫ್. ಬಾಯ್ ಬಾಯ್.